ವರ್ಷಗಳ ಬಳಿಕ ಅದೇ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾದ ಗುರುವಿಗೆ ಶಿಷ್ಯರಿಂದ ಅದ್ಧೂರಿ ಸ್ವಾಗತ. ಅಪರೂಪದ ಕ್ಷಣ. ಬರೋಬ್ಬರಿ 28 ವರ್ಷಗಳ ಬಳಿಕ ತಾವು ಸೇವೆ ಪ್ರಾರಂಭಿಸಿದ ಹಾಬಾಳಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ಮುಡುಬೆ ಗುಂಡೇರಾವ್ ಅವರಿಗೆ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿದರು. ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಷ್ಯ ಬಳಗವು ಸನ್ಮಾನಿಸಿ ಗುರುವಿನ ಆಶೀರ್ವಾದ ಪಡೆಯುವ ಸಂದರ್ಭ ಆನಂದ ಬಾಷ್ಪ ಮತ್ತು ಸೇವಾ ತೃಪ್ತಿ ಉಕ್ಕಿ ಬಂದಿತ್ತು. 28 ವರ್ಷಗಳ ಹಿಂದೆ ಕಲಿಸಿದ ಗುರು ಪುನಃ ಶಾಲೆಗೆ ಬಂದಾಗ ಗ್ರಾಮಸ್ಥರಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿತ್ತು. ಅಂದು ಮೊಬೈಲ್, ಅಂತರ್ಜಾಲ, ಸಾಮಾಜಿಕ ಜಾಲತಾಣಗಳ ಹಾವಳಿ ಇಲ್ಲದ ಸಂದರ್ಭದಲ್ಲಿ ಅಂದಿನ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸದ್ಯ ವಿವಿಧ ಕಾಯಕ ಮಾಡುತ್ತಿರುವ ಬಗ್ಗೆ ತಿಳಿಸಿ ಪರಿಚಯ ಮಾಡಿಕೊಂಡು ಗುರುವಿನ ಆಶೀರ್ವಾದ ಪಡೆಯುವ ಅಪರೂಪದ ಕ್ಷಣ ಅನುಭವಿಸುವ ಸಂದರ್ಭ ನೋಡುವುದೇ ಒಂದು ಹಬ್ಬವಾಗಿ ಪರಿಣಮಿಸಿತ್ತು. 28 ವರ್ಷಗಳ ಹಿಂದೆ ಪ್ರಾಮಾಣಿಕವಾಗಿ ಸಲ್ಲಿಸಿದ ಸೇವೆಯಿಂದ ಇಷ್ಟೊಂದು ಮಕ್ಕಳು ಭವಿಷ್ಯತ್ತು ರೂಪಿಸಿಕೊಳ್ಳಲು ಕಾರಣೀಕರ್ತರಾದ ಕಲಿಸಿದ ಗುರುಗಳು ನಿವೃತ್ತಿಗೆ 1 ವರ್ಷ ಬಾಕಿ ಇರುವಾಗ ಮರಳಿ ಶಾಲೆಯ ಕರ್ತವ್ಯಕ್ಕೆ ಹಾಜರಾಗುವ ದೃಶ್ಯ ನೋಡಲು ಅಲ್ಲಿ ಸೇರಿದ ಪ್ರತಿಯೊಬ್ಬರ ಮುಖದಲ್ಲಿ ಖುಷಿಯೋ ಖುಷಿ. ತಮ್ಮ ಗುರುಗಳು ಕಲಬುರಗಿ ಜಿಲ್ಲೆ 22ನೇ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ನುಡಿ ಜಾತ್ರೆ ಸಮರ್ಥವಾಗಿ ಕನ್ನಡದ ರಥ ಎಳೆದ ಬಳಿಕ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದಿ ಬಂದಾಗ ಊರಿನಲ್ಲಿ ಸಂಭ್ರಮ. ಈ ವೇಳೆ ಹಾಬಳಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.